Show that the relation R in the set A given by this relation is an equivalent relation ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಒಂದು ರಿಲೇಷನ್ ಕೊಟ್ಟಿದ್ದಾರೆ R which is going to pick up order pair A, B where A minus B the modulus is even. ಸರಿನಾ. ಮತ್ತು A and B ಎಲ್ಲಿಂದ ಬರ್ತಾ ಇದೆ, ಫ್ರಮ್ ದ ಸೆಟ್ A, ರೈಟ್, ವೇರ್ A is made up of 1, 2, 3, 4 and 5. ಆಯಿತಾ. ಸೊ ನಾವಿಲ್ಲಿ ಪ್ರೂವ್ ಮಾಡಬೇಕು, ಹಾಗಾಗಿ ರಿಫ್ಲೆಕ್ಸಿವಿಂದ ಶುರು ಮಾಡ್ಕೊಂಡು ಮುಂದುವರಿಯೋಣ. ಸೊ ರಿಫ್ಲೆಕ್ಸಿವ್ ಹೇಗಾಗುತ್ತೆ, ಇದು ರಿಫ್ಲೆಕ್ಸಿವ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಲೆಟ್ ಎ ಬಿಲಾಂಗ್ ಟು ಸೆಟ್ A. A ಬಿಲಾಂಗ್ ಟು ಸೆಟ್ A. ಸರಿನಾ. ಇವೆರಡೇ ಸಪ್ರಾಕ್ಟ್ ಮಾಡ್ತು ಅಂತ ಹೇಳಿದ್ರೆ, ಇದು ಮಾಡ್ಯುಲಸ್ ತಗೊಂತು ಅಂದರೆ 0 ಬರುತ್ತೆ, ವಿಚ್ ಇಸ್ ಈವನ್. ಹಾಗಾಗಿ ದೇರ್ ಫೋರ್ A ಬಿಲಾಂಗ್ಸ್ ಟು R, ಆ್ಯಂಡ್ ಫ್ರಮ್ ದಿಸ್ ಐ ಕ್ಯಾನ್ ಇನ್ಫರ್ ದಟ್ R ಇಸ್ ರಿಫ್ಲೆಕ್ಸಿವ್. ಅಷ್ಟೇ. ನೆಕ್ಸ್ಟು ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಲ್ಲ, ಸಿಮೆಟ್ರಿಕ್. ನೆಕ್ಸ್ಟು ಆ್ಯಕ್ಚುಲಿ ಯಾವುದೇ ಆರ್ಡ್ರಲ್ಲಿ ಬರೀಬೋದು, ಏನು ತೊಂದರೆ ಇಲ್ಲ. ಬಟ್ ಇದು ಅಭ್ಯಾಸ ಹೋಗಿದೆಯಲ್ಲ, ಅದನ್ನೇ ಇದೇ ಆರ್ಡ್ರಲ್ಲಿ ಫಾಲೋ ಮಾಡೋಣ. ಮೊದಲೇದಾಗಿ A ಆ್ಯಂಡ್ B ಬಿಲಾಂಗ್ ಟು R ಅಂತ ಹೇಳಿ ತೊಗೊಬೇಕಾಗುತ್ತೆ. ಇದರಿಂದ ನಾನು ಏನು ಹೇಳ್ಬೋದು, A ಮೈನಸ್ B ಇಸ್ ಈವನ್ ಅಲ್ವಾ. ಇವಾಗ ನಾನು ಇದನ್ನು ಮತ್ತೊಂದು ರೀತಿಯಲ್ಲಿ ಬರಿತೀನಿ, -1 ಟೈಮ್ಸ್ ಆಫ್ A ಮೈನಸ್ B. ಏನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ, -1 ಇಂಟು A ಎಸ್, ಉಲ್ಟಾ ಬರ್ದೇನೆ ನೋಡುಗ್ರ, ಇದು ತಪ್ಪಿದೆ. ಇದು B ಮೈನಸ್ A ಆಗುತ್ತೆ. ಏನಕ್ಕೆ ಅಂತ ಹೇಳಿ ಇವಾಗ ಯೋಚನೆ ಮಾಡೋಣ. -1 ಇಂಟು B ಎಸ್ ಮೈನಸ್ B, -1 ಇಂಟು ಮೈನಸ್ A ಎಸ್ ಪ್ಲಸ್ A. ಹಾಗಾಗಿ ಇದು ಈ ಈಕ್ವೇಷನ್ನ, ಈ ಎಕ್ಸ್ಪ್ರೆಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸರಿನಾ. ಸೊ ಟೆಕ್ನಿಕಲಿ ನಾವೆಲ್ಲೋ ಏನು ಬದಲಾಯಿಸಿಲ್ಲ, ಏನಿದ್ರೂ -1 ಹೊರಡೆ ತಗೊಂಡಿದ್ದೀವಿ, ಬಟ್ ಆ್ಯಸ್ ಅ ವ್ಯಾಲ್ಯೂ ಏನು ಬದಲಾಯಿಸಿಲ್ಲ. ಆದರೆ ಮಾಡ್ಯುಲಸ್ ಆಫ್ ಎನಿ ನೆಗೆಟಿವ್ ನಂಬರ್ ಇಸ್ ವಾಟ್, ಪಾಸಿಟಿವ್. ಸೊ ಹಾಗಾಗಿ ದಿಸ್ ವಿಲ್ ರಿಸಲ್ಟ್ ಇನ್ ಪಾಸಿಟಿವ್ ಅಲ್ವಾ. ಏನಕ್ಕಂತ ಹೇಳಿದ್ರೆ, ಮಾಡ್ಯುಲಸ್ ಆಫ್ ಎನಿ ನೆಗೆಟಿವ್ ನಂಬರ್ ಇಸ್ ಗೋನ್ ಟು ಬಿ ಪಾಸಿಟಿವ್. ಸರಿ ತಾನೆ. ಸೊ ದೇರ್ ಫೋರ್ B, A belongs to R. ಸೊ ಇದರಿಂದ ಏನು ಹೇಳ್ಬೋದು, ದಿಸ್ ಇಂಪ್ಲೈಸ್ R is ಸಿಮೆಟ್ರಿಕ್. ಸರಿ ತಾನೆ. ನೆಕ್ಸ್ಟು ಟ್ರಾನ್ಸಿಟಿವ್. ಟ್ರಾನ್ಸಿಟಿವಲ್ಲಿ ಹೆಂಗೆ ತೊಗೊಬೇಕು ಇವಾಗ, ಲೆಟ್ A, B and B, C belong to R. ಹೌದಲ್ವಾ. ಸೊ ಇದರಿಂದ ಏನು ಹೇಳ್ಬೋದು ನಾವು, ಇದರಿಂದ ಹೇಳ್ಬೋದು A ಮೈನಸ್ B ವಿಲ್ ಬಿ ಎನ್ ಈವನ್ ನಂಬರ್. ಈ ಈವನ್ ನಂಬರನ್ನು ನಾನು 2m ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ, ಮೂರನೇ ಪೇರ್ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಫ್ಯಾಕ್ಟ್ಸ್ ಬೇಕಾಗುತ್ತೆ. M ಬಿಲಾಂಗಿಂಗ್ ಟು Z ಅಂತ ಹೇಳಿದ್ರೆ ಇಂಟೀಜರು, ಆ್ಯಂಡ್ ಇದು ಬಿಟ್ಟರೆ B minus C should also be even. So this is nothing but 2n and n belong to Z again. ಅಲ್ವಾ. ಸೊ ಇವಾಗ ವಿಲ್ ಕನ್ಸಿಡರ್ ಯಾವುದನ್ನು ಪ್ರೂವ್ ಮಾಡಬೇಕು ನಾವು, A, C ಬಿಲಾಂಗ್ಸ್ ಟು C ಅಂತ ಅಲ್ವಾ. ವಿಲ್ ಕನ್ಸಿಡರ್ ದಿಸ್ ಪೇರ್. ಈ ಪೇರಿಂದ ನಾವು A ಮೈನಸ್ C ಅಂತ ಹೇಳಿ ಬರ್ಕೊಬೋದು. ಇದನ್ನು ನಾವು A ಪ್ಲಸ್ 0 ಮೈನಸ್ C ಅಂತ ಹೇಳಿ ಬರ್ಕೊತಾ ಇದ್ದೀವಿ. ಹೌದಾನೆ, ಬರ್ಕೊಬೋದು, ಅದನ್ನು ಏನು ತೊಂದರೆ ಇಲ್ಲ. ಯಾಕಂದರೆ 0ನ ನಾವು ಯಾವ ನಂಬರ್ ಜೊತೆ, ಯಾವ ಎಕ್ಸ್ಪ್ರೆಷನ್ ಜೊತೆನ ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಇವಾಗ ನಾನು ಝೀರೋನ B ಅಲ್ಲ, 0ನ ಮೈನಸ್ B ಪ್ಲಸ್ B ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಹೌದಾ. ಮಿಕ್ಕಿದ ಎಕ್ಸ್ಪ್ರೆಷನ್ ಸುಮ್ಮನೆ ಕಾಪಿ ಮಾಡ್ಕೊತಾ ಇದ್ದೀನಿ. ಸರಿ ಇದೆಯಾ. ಇವಾಗ ಇದು ಮತ್ತು ಇದಕ್ಕೆ 2m ಮತ್ತು 2n ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಇದೇನಾಗುತ್ತೆ, ಇದು ಮಾಡ್ಯುಲಸ್ ಆಫ್ 2m ಮೈನಸ್ 2n ಹಾಕ್ಕೊಳುತ್ತೆ.
ಸೊ ಇದರಿಂದ ಏನು ಕಾಮನ್ ತೆಕ್ಕೊಬೋದು, 2 ಕಾಮನ್ ತೆಕ್ಕೊಬೋದು, ರೈಟ್. ಆ್ಯಂಡ್ ದಿಸ್ ರಿಸಲ್ಟ್ಸ್ ಇನ್ ಎ ಈವನ್ ನಂಬರ್. ದ ರೀಸನ್ ಬೀಯಿಂಗ್ multiple of 2 results in even number. ಹೌದಲ್ವಾ? ಇದರಿಂದ ಏನು ಹೇಳ್ಬೋದು ನಾವು, ಹಾಗಾಗಿ a, c also belongs to R, thus R is equivalent. ಸೊ ಇದೇ ನಿಮ್ಮ ಉತ್ತರ, ಸರಿನಾ? ಆದರೆ ಇದು ಇಲ್ಲಿಗೆ ನಿಂತಿಲ್ಲ, ಇಲ್ಲಿ ಇನ್ನೂ ಮತ್ತೊಂದು ಪ್ರಶ್ನೆ ಇದೆ. ಶೋ ದಟ್ ಆಲ್ ದ ಎಲಿಮೆಂಟ್ಸ್, ಈ ಎಲಿಮೆಂಟ್ಸ್ ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂಡರ್ ದಿಸ್ ರಿಲೇಷನ್, ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ 2 and 4 ಆರ್ ರಿಲೇಟೆಡ್ ಟು ಈಚ್ ಅದರ್, ಬಟ್ ನೋ ಎಲಿಮೆಂಟ್ ಆಫ್ ದಿಸ್ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಓವರ್ ಹಿಯರ್. ಇಲ್ಲಿ ಸ್ಪೆಷಾಲಿಟಿ ಏನು, ಇವೆಲ್ಲ ಆಡ್ ಇದೆ, ಇವೆಲ್ಲ ಈವನ್ ಇದೆ, ಹೌದು ತಾನೆ? ಸೊ ಇದನ್ನು ನಾವು ಈ ರೀತಿಯಲ್ಲಿ ಬರ್ಕೊಂಡು ಹೋಗ್ಬೋದು. ಕೇಸ್ a, b is even. ಸೊ ಈ ಥರ ಇದ್ದಾಗ a will be 2m and b will be equal to 2n, where m and n belong to an integer. ಹೌದಾ? when they are even ಈ ರೀತಿಯಲ್ಲಿ ಬರೀಬೋದು ನಾವು, ಸರಿ ಅಲ್ವಾ? ಹಾಗಾಗಿ therefore a minus b will be equal to 2m minus 2n. And this is 2 times of m minus n, and this is nothing but even. ಆಯ್ತಲ್ವಾ? ನೆಕ್ಸ್ಟ್ ಕೇಸ್ ವೆನ್ a minus a and b is odd. ಏನಕ್ಕಿದೆ ಸಪ್ರೇಟಾಗಿ ಮಾಡ್ತಾಯಿನಿ, ಏನಕ್ಕೆ ಅಂತ ಹೇಳಿ ಪ್ರಶ್ನೆಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಇವೆಲ್ಲ ಆಡ್ ಇದೆ, ಇವೆಲ್ಲ ಈವನ್ ಇದೆ. ಹಾಗಾಗಿ ಈ ಥರ ಸಪ್ರೇಟಾಗಿ ನಾನು ಪ್ರೂವ್ ಮಾಡ್ತಾಯಿದ್ದೀನಿ, ಹಾಂ ಇವೆಲ್ಲ ರಿಲೇಟೆಡು, ಇವೆಲ್ಲ ರಿಲೇಟೆಡು ಅಂಥೇಳಿ. ಆ್ಯಕ್ಚುಲಿ ಕನ್ಕ್ಲೂಡ್ ಮಾಡ್ಬೇಕು ನಾನು ಇಲ್ಲಿ, ಮರ್ತೆ. therefore 2 and 4 are related to each other. ಇವಾಗ ನಾನು ಮುಂದುವರಿಬೋದು ಈ ರೀತಿಯಲ್ಲಿ. ಸೊ ಇವಾಗ a and b is odd ಅಂತ ಹೇಳ್ತಾ ಇದ್ದೀವಿ. therefore a can be written as 2m plus 1, ಹೌದಲ್ವಾ? ಯಾವುದೇ ಆಡ್ ನಂಬರ್ ನಾವು 2m plus 1, 2n plus 1 ಈ ರೀತಿಯಲ್ಲಿ ಬರ್ಕೊಬೋದು, where m and n belong to z. ಸರಿ ತಾನೆ? ಇವಾಗ ಮಾಡ್ಯುಲಸ್ ಆಫ್ a minus b ಏನಾಗುತ್ತಿದ್ದು, ಮಾಡ್ಯುಲಸ್ ಆಫ್ 2m plus 1 minus 2n plus 1. ಸೊ ಇಲ್ಲಿ ಪ್ಲಸ್ 1 ಮೈನಸ್ 1 ಕಟ್ ಹಾಕ್ಕೊಳುತ್ತೆ, ಹಾಗಾಗಿ ಇಲ್ಲಿ ಮಾಡ್ಯುಲಸ್ ಆಫ್ 2m minus 2n ಹಾಕ್ಕೊಳುತ್ತೆ. ಮತ್ತು ಇಲ್ಲಿ ಇವಾಗ ಮಾಡ್ಯುಲಸ್ ಆಫ್ 2 times of m minus n ಹಾಕ್ಕೊಳುತ್ತೆ, ಸರಿ ತಾನೆ? ಸೊ ದಿಸ್ ವಿಲ್ ರಿಸಲ್ಟ್ ಇನ್ ಇಟ್ ಬೀಯಿಂಗ್ ಎನ್ ಈವನ್ ನಂಬರ್, ಅಲ್ವಾ? ಸೊ ಇಲ್ಲೂ ಕೂಡ ಏನು ಹೇಳ್ಬೋದು, ಇಲ್ಲೂ ಕೂಡ ಈ ಥರ ಬರ್ಕೊಬೋದು. therefore ಹಾಗಾಗಿ 3, 1 and 5 are related to each other. ಹಾಂ, ಮತ್ತು ಮುಂದೆ ಏನೋ ಕೇಸ್ when a is even and b is odd. ಇದರಿಂದ ಏನು ಹೇಳ್ಬೋದು ನಾವು, therefore a will be 2m ಆಗುತ್ತಿದ್ದು, and b will be 2n minus 1 ಆಗುತ್ತೆ, and m and n belonging to z. ಇವಾಗ ನಾವು a minus b ತೊಗೊಂತು ಅಂತ ಹೇಳಿದ್ರೆ 2m minus 2n minus 1 ಹಾಕ್ಕೊಳುತ್ತೆ. ಇದನ್ನು ನಾನು 2m minus 2n plus 1 ಅಂತ ಹೇಳಿ ಬರ್ಕೊಬೋದು. ತಿರ್ಗಾ ಇದರಲ್ಲಿ ನಾನು 2 times of m minus n ತಗೊಂಡು plus 1 ಅಂತ ಬರ್ಕೊತಾ ಇದ್ದೀನಿ. This results in it being an odd, ಅಲ್ವಾ? The reason being even plus odd is odd. ಸರಿ ತಾನೆ? ಕರೆಕ್ಟ್ ಅಲ್ವಾ? ಸೊ ಕೊನೆಯದಾಗಿ therefore 1, 2 and 5, 1, 3 and 5
ಆರ್ ನಾಟ್ ರಿಲೇಟೆಡ್ ಟು 2 and 4 ಅಷ್ಟೇ. ಸರಿ ತಾನೆ? ಸೊ ಎಲ್ಲದರಲ್ಲೂ ಅದೇ ಆನ್ಸರು. ಏನಂತ ಹೇಳಿದ್ರೆ ಉದ್ದ ಒಂದಷ್ಟು ಉದ್ದ ಇದೆ ಕಂಡ್ರೆ ಅಷ್ಟು ಇನ್ನೇನಿಲ್ಲ ಅಲ್ವಾ? ಸೊ ಇಲ್ಲೆಲ್ಲನೂ ಅದೇ ಪ್ಯಾಟ್ರನ್ನು ಬರೆಯೋದು ಒಂದಷ್ಟಿದೆ. ಸೊ ನಿಮಗೆ ಇದೇ ರೀತಿಯಲ್ಲಿ ಬರೀಬೇಕು ಅಂತ ಹೇಳಿದ್ರೆ ನೀವು ಇದೇ ರೀತಿಯಲ್ಲಿ ಬರೀಬೇಕಾಗುತ್ತೆ. ಇಲ್ಲ ಇದಕ್ಕಿಂತ ಸ್ವಲ್ಪ ಕಮ್ಮಿ ಬರೀಬೋದು ಅಂತ ಹೇಳಿದ್ರೆ ನಿಮ್ಮ ನೋಟ್ಸಲ್ಲೆಲ್ಲ ಆ ಥರ ಬರ್ಸಿತ್ತು ಅಂತ ಹೇಳಿದ್ರೆ ಸ್ಕೂಲ್ಗಳಲ್ಲಿ ಅದೇ ಥರ ಬರ್ಕೊಳ್ಳಿ. ಇಷ್ಟು ಉದ್ದ ಬರೀಬೇಕು ಅಂತೇನಿಲ್ಲ, ಬಟ್ ಟೆಕ್ನಿಕಲಿ ಇದು ಉತ್ತರ. ಬಟ್ ಹಾಂ, ತುಂಬ ಬರೆಯೋದಿದೆ, ಸ್ವಲ್ಪ ಏನನ್ನ ಕಟ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು ಅಂತ ಹೇಳಿದ್ರೆ ಕಮ್ಮಿ ಮಾಡ್ಕೊಳ್ಳಿ. ಸರಿನಾ? ತಕ್ಷಣಕ್ಕೆ ಇದೊಂದು ಬರ್ಕೊಂಬಿಡಿ, ತೊಂದರೆ ಇಲ್ಲ. ಎಕ್ಸಾಮಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬರ್ಕೊಂಡಿರೋ ಅಂತೆ.